ನೋಡಿ, ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವೆ ಹಾಕೊತಿದ್ದೀನಿ. ಬಾಂಬೆ ರವೆ ಇಲ್ಲ ಅಂದರೆ ಚಿರೋಟಿ ರವೆ ಕೂಡ ಹಾಕೋಬೋದು. ಇವಾಗ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಬಿಸಿನೀರು ಹಾಕೊತಿದ್ದೀನಿ. ಅಂದರೆ ಸಮ ಪ್ರಮಾಣದಲ್ಲಿ ಇರಬೇಕು ಇಲ್ಲಿ ರವೆ ಮತ್ತು ನೀರು. ಇವಾಗ ಏನಿಲ್ಲ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೀವು ಇದನ್ನು ಸಣ್ಣ ಪುಟ್ಟ ಹಸಿವಿಗೆ, ಬ್ರೇಕ್ಫಾಸ್ಟ್ಗೆ ಅಥವಾ ಟಿಫಿನ್ ಬಾಕ್ಸ್ಗೆ ಎಲ್ಲದಕ್ಕೂ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಮೊದಲೇ ಯಾಕೆ ತೋರಿಸಿಲ್ಲ ಅಂತೀರ, ಅಷ್ಟು ರುಚಿ ಈ ರೆಸಿಪಿ. ಇವಾಗ ನೋಡಿ, ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದ ರವೆ ಎಲ್ಲ ನೀರೆಲ್ಲ ಹೀರ್ಕೊಂಡಿದೆ. ಇವಾಗ ಏನಿಲ್ಲ, ಇಲ್ಲಿ ನಾನು 2 ಆಲೂಗಡ್ಡೆನ ಬೇಯಿಸಿಟ್ಕೊಂಡಿನಿ. ಈ ರೀತಿ ತುರ್ದಿ ತೊಗೋಬೇಕು. ಇಲ್ಲಿ ನೀವು ಆಲೂಗಡ್ಡೆ ಒಂದೇ ಕೂಡ ತೊಗೋಬೋದು. ನಾನು ಸಣ್ಣ ಇದ್ದಿ ಅಂತ 2 ಆಲೂಗಡ್ಡೆನ ಬೇಯಿಸಿ ಈ ರೀತಿ ತುರ್ಕೊಂಡು ಸೇರಿಸ್ತಿದ್ದೀನಿ. ಬಟ್ ಇದರಲ್ಲಿ 1 ಆಲೂಗಡ್ಡೆ ನೀವು ಈ ರೀತಿ ತುರ್ಕೊಂಡು ಸೇರಿಸ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ. ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪನೇ ಹಸಿ ಶುಂಠಿ ಕೂಡ ಹಾಕ್ತಿದ್ದೀನಿ ಫ್ಲೇವರಿಗೋಸ್ಕರ. ಖಾರಕ್ಕೆ ತಕ್ಕಂತೆ ಇಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ. ಅದ್ರ ಜೊತೆಗೆ ಕಲರಿಗೋಸ್ಕರ ಸ್ವಲ್ಪನೇ ಅರಿಶಿಣ ಹಾಕ್ತಿದ್ದೀನಿ. ಮತ್ತು ಫ್ಲೇವರಿಗೋಸ್ಕರ ಇಲ್ಲಿ ಅಜ್ವೈನ್ ಹಾಕ್ತಿದ್ದೀನಿ. ಡೈಜೆಷನ್ ಕೂಡ ತುಂಬಾ ಒಳ್ಳೆಯದು ಅಜ್ವೈನು. ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ಏನಿಲ್ಲ, ಈ ಎಲ್ಲ ಸಾಮಗ್ರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ನಾನು ಇದರಲ್ಲಿ ಸ್ವಲ್ಪನೇ ಕಾಳು ಮೆಣಸಿನ ಪುಡಿ ಕೂಡ ಹಾಕಿದ್ದ. ಕಾಳು ಮೆಣಸಿನ ಪುಡಿ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು. ಓಕೆ, ಇವಾಗ ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿನಲ್ವ ಅದೇ ಕಪ್ಪಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ತಿದ್ದೀನಿ. ಸೊ ಮೊದಲಿಗೆ 1 ಕಪ್ ಹಾಕ್ಕೊಂಡಿನಿ, ಮತ್ತೆ ಬೇಕಿದ್ರೆ ಆ್ಯಡ್ ಮಾಡ್ಕೊತೀನಿ ಮುಂದೆ. ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ನೋಡ್ಕೊತೀನಿ. ಅಂದರೆ ಇದರಲ್ಲಿ ನಾನು ಟೋಟಲ್ ಆಗಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿನಿ, 1 ಕಪ್ ರವೆ ತೊಗೊಂಡಿನಿ. ಇವಾಗ ಮೊದಲಿಗೆ 1 ಕಪ್ ಮಿಕ್ಸ್ ಮಾಡ್ಕೊಂಡು ನೋಡ್ತಿದ್ದೀನಿ. ಇದರಲ್ಲಿ ಟೋಟಲಿ ನೀವು 1 ಹನಿ ಕೂಡ ನೀರು ಹಾಕೋ ಆಗಿಲ್ಲ. ಜಸ್ಟ್ ಹಿಟ್ಟು ಹಾಕ್ಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿ ನಾದ್ಕೋಬೇಕು. ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಹೌದೋ ಇಲ್ಲನ್ನ ಗಟ್ಟಿಯಾಗಿರಬೇಕು. ಆ ರೀತಿ ಈ ಹಿಟ್ಟನ್ನ ನಾದ್ಕೋಬೇಕು. ಇವಾಗ ನೋಡಿ, ನಾದ್ಕೊಂಡಾಗಿದೆ. ನಾದಿದ ಮೇಲೆ ಇದಕ್ಕೆ 1 ಚಮಚ ಎಣ್ಣೆ ಹಚ್ಚಿ ಈ ರೀತಿ ಸಾಫ್ಟಾಗಿ ನಾದ್ಕೊತಿದ್ದೀನಿ. ಓಕೆ, ಇವಾಗ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನೀವು ಬಿಡಬೇಕಂತೇನಿಲ್ಲ. ಒಂದು 5-10 ನಿಮಿಷ ಬಿಟ್ಟು ಟೈಮ್ ಇದ್ದರೆ ಬಿಡಿ, ಇಲ್ಲ ಅಂದರೆ ಡೈರೆಕ್ಟಾಗಿ ನಾದಿದ ತಕ್ಷಣ ನೀವು ಮಾಡ್ಕೋಬೋದು. ನಾರ್ಮಲಾಗಿ ಪುರಿ ಮಾಡ್ಕೊತೀವಲ್ಲ ಅದೇ ರೀತಿ ಇಲ್ಲಿ ರೌಂಡಾಗಿ ಲಟ್ಟಿಸ್ಕೊಂಡು ತೊಗೋಬೇಕು. ಇಲ್ಲಿ ನೀವು ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಪೂರಿ ಉಬ್ಬೋದಿಲ್ಲ. ಹೀಗಾಗಿ ನೀವಿಲ್ಲಿ ಒಂದು ಸ್ವಲ್ಪ ದಪ್ಪನೆ ಪೂರಿನ ಲಟ್ಟಿಸ್ಕೊಂಡು ತೊಗೋಬೇಕಾಗುತ್ತೆ. ಓಕೆ ನೋಡಿ, 1 ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ಇನ್ನೊಂದು ತೋರಿಸ್ತಿದ್ದೀನಿ. ನಿಮಗೆಲ್ಲನೂ ಒಂದೇ ಸೈಜಲ್ಲಿ ಇರಬೇಕಂತೆ ಯಾವುದಾದ್ರೂ 1 ಕಪ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೋಬೋದು. ನೀಟಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ಡೈರೆಕ್ಟಾಗಿ ನಾರ್ಮಲಾಗಿ ಪೂರಿ ಮಾಡ್ಕೊತೇವಲ್ಲ ಅದೇ ರೀತಿ ಮಾಡ್ಕೋಬೋದು. ಓಕೆ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ್ರೆ ಏನಾಗುತ್ತೆ, ಎಲ್ಲ ಪೂರಿ ಒಂದೇ ಸೈಜ್ನಲ್ಲಿ ಬರುತ್ತೆ. ನೋಡೋದಕ್ಕೆ ತುಂಬ ನೀಟಾಗಿ ಕಾಣುತ್ತೆ. ಓಕೆ ನೋಡಿ, ಮೊದಲೇ ಹೇಳಿದಾಗೆ ಪೂರಿ ಒಂದು ಸ್ವಲ್ಪ ದಪ್ಪನೇ ಇರಬೇಕು. ನೀವು ಇಲ್ಲಿ ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೊಂಡ್ರೆ ಎಣ್ಣೆಯಲ್ಲಿ ಹೋದರೆ ಪೂರಿ ಉಬ್ಬೋದಿಲ್ಲ. ಹೀಗಾಗಿ ನೀವು ಇಲ್ಲಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡು ತೊಗೋಬೇಕು. ನೀವು ಇದೇ ಹಿಟ್ಟಲ್ಲಿ ನಿಮಗೆ ಪೂರಿ ಇಷ್ಟ ಇಲ್ಲ ಅಂದರೆ ನೀವಿಲ್ಲಿ ನಾರ್ಮಲಾಗಿ ಪರೋಟ ಯಾವ ರೀತಿ ಮಾಡ್ಕೊತೇವಲ್ಲ ಅದೇ ರೀತಿ ಮಾಡ್ಕೋಬೇಕು. ನಾರ್ಮಲಾಗಿ ರೌಂಡಾಗಿ ನಾನಿಲ್ಲಿ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ನಂತರ ಈ ರೀತಿ ಸ್ವಲ್ಪನೇ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ಚಿ ಮಡಿಸ್ತಿದ್ದೀನಿ. ಇವಾಗ ಇದೇ ರೀತಿ ಮತ್ತೆ ಇದನ್ನು ಗೋಧಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಂಡು ತೊಗೋಬೇಕು. ಇದು ಕೂಡ ಸ್ವಲ್ಪ ದಪ್ಪನೇ, ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಇದರಲ್ಲಿ ಪೂರಿ ಹಾಗೂ ಪರೋಟ ಎರಡೂ ಕೂಡ ತುಂಬ ಅಂದ್ರೆ ತುಂಬಾ ರುಚಿಯಾಗಿತ್ತು. ಸೊ ನಿಮಗೆ ಪೂರಿ ಇಷ್ಟ ಆಯಿತಾ ಅಥವಾ ಪರೋಟ ಇಷ್ಟ ಆಯಿತಾ ಅನ್ನೋದು ನನಗೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ಎಣ್ಣೆ ತುಂಬಾ ಅಂದರೆ ಜಾಸ್ತಿ ಬಿಸಿಯಾಗಿರಬೇಕು. ಬಿಸಿಯಾಗಿದ್ದಾಗನೇ ಈ ರೀತಿ ಪೂರಿನ ಹಾಕ್ಕೊಂಡು ಪೂರಿ ಮೇಲೆ ಮತ್ತೆ ಈ ರೀತಿ ಎಣ್ಣೆನ ಹಾಕ್ಕೊಳ್ಳಿ. ಬಲೂನ್ ಥರ ಪೂರಿ ಉಬ್ಬಿ ಬರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಲೂನ್ ಥರ ಪೂರಿ ಉಬ್ಬಿ ಬರ್ತಿದೆ. ಅಂದರೆ ಇಲ್ಲಿ ಎಣ್ಣೆ ಜಾಸ್ತಿ ಬಿಸಿಯಾಗಿರಬೇಕು. ಹಾಗೆ ಪೂರಿ ಹಾಕಿದ ತಕ್ಷಣ ಪೂರಿ ಮೇಲೆ ನೀವು ಎಣ್ಣೆನ ಹಾಕಿ ಈ ರೀತಿ ಬಲೂನ್ ಥರ ಉಬ್ಬಿ ಬರುತ್ತೆ. ಅದು ಎಷ್ಟು ರುಚಿಯಾಗಿದೆ ಈ ಪೂರಿ ಅಂದರೆ ನೀವು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ ನೋಡಲೇಬೇಕು. ಯಾಕಂದರೆ ಅಷ್ಟು ರುಚಿಯಾಗಿತ್ತು ಈ ಪೂರಿ. ಸೊ ನಾರ್ಮಲ್ ಪೂರಿ ನೀವು ಅವಾಗವಾಗ ಮಾಡ್ತಿರ್ತೀರಲ್ವ, ಆ ನಾರ್ಮಲ್ ಪೂರಿ ಬಿಟ್ಟು ಈ ರೀತಿ ನೀವು ಒಂದೇ ಒಂದು ಸಲ ಮಸಾಲ ಪೂರಿನ ಮಾಡಿ ನೋಡಿ. ಅಂದರೆ ಇದಕ್ಕೆ ನೀವು ರವಾ ಮಸಾಲ ಪೂರಿ ಅಂತ ಕೂಡ ಹೇಳ್ಬೋದು. ಓಕೆ ನೋಡಿ, ನೀವು ನೋಡ್ತಿರ್ಬೋದು ಈ ರೀತಿ ಪೂರಿ ಮೇಲೆ ಎಣ್ಣೆ ಹಾಕಿದರೆ ಅದು ನೋಡ್ತಿರ್ಬೋದು ಯಾವ ರೀತಿ ಉಬ್ತಿದೆ ಅಂತೇಳಿ. ಅಂದರೆ ಬಲೂನ್ ಥರ ಪೂರ್ತಿ ಉಬ್ಬಿ ಬರುತ್ತೆ. ಅದು ಪ್ರತಿಯೊಂದು ಪೂರಿ ಇದೇ ರೀತಿ ಉಬ್ಬಿ ಬಂದಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಕಾಣ್ತಿದೆ. ಸೊ ಕಲರ್ ಕೂಡ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಮತ್ತು ಈ ಪೂರಿ ಹಾಗೂ ಪರೋಟ ತಿನ್ನೋದಕ್ಕೆ ನಿಮಗೆ ಪಲ್ಯ, ಚಟ್ನಿ, ಸಾಂಬಾರು ಏನೂ ಬೇಕಾಗಲ್ಲ. ಮತ್ತು ಎಷ್ಟು ಸುಲಭ ಅಲ್ವಾ ಮಾಡೋದು. ಸೊ ಮಿಸ್ ಮಾಡಿ ಒಂದು ಸಲ ಖಂಡಿತ ಟ್ರೈ ಮಾಡಿ ನೋಡ್ತಿರಲ್ವ. ಓಕೆ ನೋಡಿ, ನಮ್ಮ ಗರಿಗರಿ ಆಗಿರುವಂತಹ ಪೂರಿ ರೆಸಿಪಿ ರೆಡಿಯಾಗಿದೆ ಅದೇ ಹಿಟ್ಟಿನಲ್ಲಿ. ಸೊ ಮೊದಲಿಗೆ ಪರೋಟ ಕೂಡ ನಾನಿಲ್ಲಿ ಬೇಯಿಸಿ ತೋರಿಸ್ತಿದ್ದೀನಿ. ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಈ ಪರೋಟ ಕೂಡ. ನಿಮಗೆ ಪೂರಿ ಇಷ್ಟ ಆಯಿತಾ ಅಥವಾ ಪರೋಟ ಇಷ್ಟ ಆಯಿತಾ ಅನ್ನೋದು ನನಗೆ ಮಿಸ್ ಮಾಡದೆ ತಿಳಿಸ್ಬೇಕು.
ನಾನಿವಾಗ ಸದ್ಯಕ್ಕೆ ಜಸ್ಟ್ ಒಂದು 5 ಪೂರಿ ರೆಡಿ ಮಾಡಿ ಇಟ್ಕೊಂಡಿನಿ. ಯಾವ ರೀತಿ ಉಬ್ಬಿ ಬಂದಿದೆ ನೋಡಿ, ನೀವು ನೋಡ್ತಿರ್ಬೋದು. ಎಷ್ಟು ಬಲೂನ್ ಯಾವ ರೀತಿ ಇರುತ್ತೆ ನೋಡಿ, ಅದೇ ರೀತಿ ಉಬ್ಬಿ ಬಂದಿದೆ. ನಾನು ನಿಮಗೆ ಮೊದಲನೇ ಒಂದು ಸಣ್ಣ ಟಿಪ್ಸ್ ಹೇಳಿದ್ದ, ಸ್ವಲ್ಪ ದಪ್ಪನೇ ಇರಲಿ, ಹಾಗೆ ಎಣ್ಣೆ ಕೂಡ ಜಾಸ್ತಿ ಬಿಸಿ ಆಗಿರಬೇಕು. ಮತ್ತು ಎಣ್ಣೆಯಲ್ಲಿ ಹೋದರೆ ಪೂರಿ ಮೇಲೆ ನೀವು ಎಣ್ಣೆನ ಹಾಕಬೇಕಾಗುತ್ತೆ, ಬಿಸಿ ಬಿಸಿ ಆಗಿರುವಂಥದ್ದು. ಸೊ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ. ಸೊ ತಿನ್ನೋಕೆ ಪಲ್ಯ, ಚಟ್ನಿ, ಸಾಂಬಾರು ಏನೂ ಬೇಕಾಗಿಲ್ಲ, ಜಸ್ಟ್ ಟೊಮೆಟೊ ಕೆಚಪ್ ಇದ್ದರೆ ಸಾಕು, ಸೂಪರ್ ಆಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.